ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವಿಡಿಯೋ. ಏನಿದು ಬೆಳಗ್ಗೆ ಬೆಳಗ್ಗೆ ಎಲ್ಲಿ ರೆಡಿ ಆಗಿದ್ದೀರಾ, ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀರಾ? ಏನು ತಮ್ಮನೇನಲ್ಲಿ ನೋಡಿರ್ತೀರ, ಗೊತ್ತಾಗಿರುತ್ತೆ. ಓಕೆ, ಅಂದರೂ ಹೇಳ್ತಿದ್ದೀನಿ. ಮಲೆ ಮಹದೇಶ್ವರ ಟೆಂಪಲ್ಗೆ ಹೋಗೋಣ ಅಂತ ಹೇಳಿ ರೆಡಿ ಆಗಿದ್ದೀವಿ. ಇಟ್ಸ್ 4 o'clock ನಾವು. ನಾನು, ಅಮ್ಮ, ಅನನ್ಯ, ರುಚಿ ಮತ್ತು ಅರ್ಪಿತಾ ಇಷ್ಟು ಜನ ಹೋಗೋಣ ಅಂದ್ಕೊಂಡಿದ್ದೀವಿ. ರುಚಿ ಮತ್ತು ಅರ್ಪಿತಾ ನಮ್ಮ ಅಕ್ಕನ ಮಕ್ಕಳು. ಅರ್ಪಿತನ ನನ್ನ ಯಾರು ಮೊದಲಿಂದನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ನನ್ನ ಚಾನಲ್ನ, ಅವರಿಗೆ ಗೊತ್ತಿರುತ್ತೆ ಯಾರು ಅರ್ಪಿತಾ ಅಂತ. ರುಚಿ ಯಾರು ಅನ್ನೋದನ್ನು ಅವಳಿಗಿದೆ ಫಸ್ಟ್ ಟೈಮ್ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತಾ ಇರೋದು, ಬಂದಿರೋದು. ಅವಳನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಯಾರಂತ ಹೇಳಿಬಿಟ್ಟು. ಓಕೆ, ಎಲ್ಲ ರೆಡಿ ಆಗಿದ್ದೀವಿ, ಸ್ನಾನ ಎಲ್ಲ ಆಗಿದೆ. ಇವಾಗ ಮಾರ್ನಿಂಗ್ 4 o'clock. ನಾವು 3ಗೆ ಎದ್ದಿದ್ವು ಗೈಸಕ್ಕೆ, 3ಗೆ ಎದ್ದು ರೆಡಿ ಆಗಿದ್ದೀವಿ. ಇವಾಗ ಓಡಬೇಕು. ಏನೇನು ಮಾಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ಎಲ್ಲೂ ಹೋಗಲ್ಲ, ಅದೊಂದೇ ಪ್ಲೇಸ್ ಹೋಗೋದು. ಹೆಂಗಿರುತ್ತೆ ಅನ್ನೋದನ್ನು ಎಲ್ಲದನ್ನು ತೋರಿಸ್ಕೊಡ್ತೀನಿ. ಆ್ಯಂಡ್ ಓಕೆ, ಇದೇ ಥರ ನೋಡ್ತಾ ಇರಿ, ಸ್ಟೇ ಟ್ಯೂನ್ಡ್. ಋತು ನಮ್ಮನ್ನ ಜಸ್ಟ್ ಡ್ರಾಪ್ ಮಾಡೋಕ್ಕಷ್ಟೇ ಬರ್ತಿರೋದು, ನಮ್ಮ ಜೊತೆ ಬರ್ತಾ ಇಲ್ಲ. ನಾವಿಷ್ಟು ಜನ ಅಷ್ಟೇ ಹೋಗ್ತಾ ಇರೋದು. ಋತು ಯಾಕೆ ನೀನು ಬರ್ತಾ ಇಲ್ಲ? ಎಂಥದ್ದು ಇಲ್ಲ, ರೀಸೆಂಟಾಗಿ ಹೋಗೋನೆ ಯಾವಾಗೋ, ಅದಕ್ಕೆ ಬರ್ತಿಲ್ಲ. ನಮ್ಮನ್ನು ಹೋಗಿ ಬನ್ನಿ ಅಂತ ಅಂದ. ಇವಾಗ ಡ್ರಾಪ್ ಮಾಡಿಬಿಟ್ಟು ರಿಟರ್ನ್ ಬರ್ತಾನೆ, ಆಮೇಲೆ ಪಿಕಪ್ ಮಾಡಕ್ಕೆ ನೈಟ್ ಬರ್ತಾನೆ. ಅನನ್ಯ ನಮ್ಮ ಬಸ್ಸಲ್ಲಿ ಸಾಂಗ್ ಹಾಕ್ತಾ ಇರ್ಬೋದು, ಸ್ನ್ಯಾಪ್ ಮಾಡಬೇಕು. ರುಚಿ ಟೆಂಪಲ್ ಹತ್ರ ಇನ್ನು ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಹುಡುಗಿರು ಏನು ಬೇಕು ಅಂಗಡಿಲಿ ಬಂದ ಕೊಡ್ಕೊಂಡು ದರ್ಶನ ಮಾಡ್ಕೊಂಡು ಬೇಗ ಬರಬೇಕು. ಆಗ ಬೇಕಾದ್ರೆ ವ್ಯೂ ಮಾತ್ರ ಸಖತ್ತಾಗಿತ್ತು. ಮಧ್ಯದಲ್ಲಿ ಬರೋಕ್ಕೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾಗುತ್ತೆ. ವೆದರ್ ಕೂಡ ಸಖತ್ತಾಗಿತ್ತು. ಆ ನೇಚರ್ ಮಧ್ಯದಲ್ಲಿ ಬರೋಕ್ಕೆ ಅದರಲ್ಲೂ ಫಸ್ಟ್ ಆಫ್ ಆಲ್ ನೇಚರ್ ಇಷ್ಟಪಡೋರ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿತ್ತು. ಅಲ್ಲ, ನಿಂಗೆ ನೇಚರ್ ಇಷ್ಟ ಆಯಿತಾ? ಚೆನ್ನಾಗಿತ್ತು. ಇಷ್ಟ ಆಯಿತಾ? ಒಂದು ಚೆನ್ನಾಗಿದ್ದಾರೆ ನೋಡಿ, ಇಲ್ಲಿ ಚೆನ್ನಾಗಿದೆ ನೋಡಿ ಮನೆ. ಸಲಿ ಟೆಂಪಲ್ ಹೋಗ್ತಾ ಇದ್ದೀವಿ. ಬಂದ್ವಿ ಟೆಂಪಲ್ ಹತ್ರ. ಇದು ನಾನು ಸೆಕೆಂಡ್ ಟೈಮ್ ಬಂದಿರೋದು. ಇವರೆಲ್ಲ ಫಸ್ಟ್ ಟೈಮ್ ಬಂದಿರೋರು ಯಾರ್ಯಾರು ಅಂತ ಕೇಳ್ತೀವಿ, ತಡಿ ಏನು ಹೇಳ್ತಾರೆ ಅಂತ. ಈವನ್ ಟೆಂಪಲ್ ಈಸ್ ಆಲ್ಸೋ ಸೋ ಗುಡ್. ಅವತ್ತು ನಾನು ಫಸ್ಟ್ ಟೈಮ್ ಬಂದಾಗ ನೈಟ್ ಟೈಮ್ ಬಂದಿದ್ದು. ಬರೋ ವ್ಯೂ ಮಾತ್ರ ಐಮ್ ಸ್ಪೀಚ್ಲೆಸ್, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಬಂದಾಗ ನೈಟ್ ಟೈಮ್ ಬಂದಿದ್ದರಿಂದ ವ್ಯೂ ಕೂಡ ನನಗೇನೋ ಅಷ್ಟು ಕಾಣಿಸಿರ್ಲಿಲ್ಲ ಫಸ್ಟ್ ಆಫ್ ಆಲ್. ಇವಾಗ ಎಷ್ಟು ಸಕ್ಕತ್ತಾಗಿತ್ತು. ಹೆಂಗೆ ಅನ್ನಿಸ್ತು ಬರಬೇಕಿದ್ರೆ? ಇಷ್ಟ ಆಯಿತಾ? ಹುಡುಗಿರ್ ಇಲ್ಲಿ ವ್ಯೂ ಕಾಣಿಸ್ತಿದೆ ಅಂತ ಕಾಣಿಸ್ತೀರಿ ತಡಿ.
ಸ್ವಲ್ಪ ಕಾಣಿಸ್ತಿದೆ, ಬಟ್ ಅದೂ ಕ್ಲಿಪ್ಪಿಂಗ್ ಹಾಕಿರ್ತೀನಿ ಇದಕ್ಕಿಂತ ಮುಂಚೆ. ಅಂತ ಓಡ್ತಾ ಇರೋದು, ಓಡ್ರಿ ಎಲ್ಲ ಸ್ಟಾಪ್ ಆದ್ರು. ನಮ್ಮ ಅಲ್ಲಿ ಹೋಗಿದ್ದಾರೆ ಆಲ್ರೆಡಿ. ಅಯ್ಯೋ ಕ್ಯೂ ನೋಡಿದೆ ಇಲ್ಲಿ, ಸಿಕ್ಕಾಬಿಟ್ಟೆ ಜನ ಇದ್ದಾರೆ. ನಮ್ಮಮ್ಮ ಎಲ್ಲಿದ್ದಾರೆ, ಸಿಕ್ಕವರು ನಮ್ಮಮ್ಮ ಫೈನಲಿ. ನೋಡಿ ಎಲ್ಲ ಹೋಗ್ತಾ ಇದ್ದಾರೆ. ನಮ್ದು ಎಷ್ಟೊದೇ ದರ್ಶನ ಆಗುತ್ತೋ ಗೊತ್ತಿಲ್ಲ. ಇವಾಗ ಮೇ ಬಿ ಎಷ್ಟು ಟೈಮ್ ಇವಾಗ ರುಚಿ? ಇವಾಗ 11:30. ಅಜ್ಜಿ ಅಲ್ಲಿ ಒಳಗೆ ಹೋಗೋದು ಹೆಂಗೆ? ದರ್ಶನ ಎಷ್ಟು ಗಂಟೆ ಮುಗಿಯುತ್ತೆ ಅನ್ನೋದು ಹೇಳ್ತೀನಿ. ನಾವು ಮೈಸ್ಕದ ಇರೋದು ನೋಡಿ ಗೈಸ್. ಅನನ್ಯ 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 ನೋಡಿ ಇಲ್ಲಿ ಹನೆಗೆ ಇಟ್ಕೊಂಡಿದ್ದೀನಿ. ನಾವು ಕ್ಲಿಪ್ಪಿಂಗ್ ವಿಡಿಯೋ ಆನ್ ಮಾಡಿದ್ದೆ, ನಾನು ಮಾತ್ರ ಆಗಿದ್ದೆ. ರುಚಿ ಇವ್ರದ್ದು ಯಾರು ವಿಡಿಯೋನೇ ಆನ್ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದೀನಿ. ಎಷ್ಟೊಂದು ಜನ ಇದ್ದಾರೆ. ಅಟ್ಲೀಸ್ಟ್ ನೆರಳಿದೆ ನಿಂತ್ಕೊಳ್ಳೋಕ್ಕೆ. ಆಮೇಲೆ ಹಾಕಿದ್ದಾರೆ. ವಿಡಿಯೋ ಮಾಡಿದ್ರೆ ಇವಳು ಸ್ನ್ಯಾಪೇ ಆಗುತ್ತೆ ನನ್ನ ವಿಡಿಯೋಕ್ಕಿಂತ ಜಾಸ್ತಿ. ಅಲ್ಲಿ ಎಲಿಫೆಂಟ್ ನೋಡೇ ಇಲ್ಲ ನಾವು ಬರಬೇಕಾದ್ರೆ. ಮತ್ತೆ ಹೋಗ್ಬೇಕಾದ್ರೆ ಏನಾದರೂ ಇಲ್ಲದೆ ಬಂದರೆ ತೋರಿಸ್ತೀವಿ. ಕರೆಕ್ಟಾಗಿ ಕಾಣಿಸ್ತೀವಿ ಅಂದೆ ಅಂತ ಹೇಳ್ಬೇಕು. ಹೋಗ್ಬೇಕಂತೆ ನೋಡಿ, ಕೇಳಿಸ್ಕೊ. ಅಲ್ಲಿ ಎಲಿಫೆಂಟ್ ಇತ್ತು, ನೋಡ್ದೆ ಅದೊಂದು ಸ್ನ್ಯಾಪ್ ಮಾಡ್ಕೋಬೇಕಾಗಿತ್ತು. ಎಲ್ಲೆಲ್ಲೋ ನಾನು ಐಬ್ರೋಸ್ಗೆಲ್ಲ ಸ್ವಲ್ಪ ತೋರಿಸಿದ್ದೀನಿ. ಏನಾದರೂ ಮತ್ತೆ ಅಲ್ಲೇ ಹೋದರೆ ತೋರಿಸ್ತೀನಿ. ಹಣೆ ಅಂತ ಇಲ್ಲ, ಐಬ್ರೋಸ್ ಎಲ್ಲ ಆಗಿತ್ತು, ಅದನ್ನ ಓಡಿಸ್ಬಿಟ್ಟೆ. ಇವ್ರು ನೋಡಿ ಇಲ್ಲಿ ಹಾಗೆ ಇಲ್ಲ, ಇವ್ರದೆಲ್ಲ ದೊಡ್ಡ ದೊಡ್ಡ ಹಣೆ ಇರೋರು ತೋರಿಸ್ತೀನಿ ನೋಡ್ರಿ. ಇಲ್ಲಿ ಅದೊಂದು ದೊಡ್ಡ ತಿರುಗ್ತಾನೆ ಇಲ್ಲ ಇವರು. ಮುಂಚೆ ಫಸ್ಟ್ ತೋರಿಸಿದ್ದೀರಲ್ಲ ಅದೆಲ್ಲ ನೋಡ್ಕೊಳ್ಳಿ ಇವ್ರಿಗೆಲ್ಲ. ಅರ್ಪಿ ಈಶ್ವರಾಯ ನಮಃ ಹೇಳ ಇವ್ರಿಗೆ ನೋಡಿ ನೋಡ್ಕೊಳ್ಳಿ, ಇವ್ರು ನಂಗೆ ನೋಡ್ಕೊತಾ ಇರಿ. ಅವ್ರ ಅಮ್ಮ ಹೇಳುತ್ತೆ ಮಾತಾಡೋದು ಅಲ್ವೇಂದ್ರಲ್ಲ ಅಂತ. ಇಲ್ಲ ಕ್ಯೂ ಎಷ್ಟು ಬೇಗ ಹೋಗ್ತಾ ಇದೆ ಗೊತ್ತಾ? ನಂಗೆ ತಿರುಪತಿಲಿ ಒಂದಿನ ಅಲ್ಲೇ ಹಾಲ್ಟ್ ಆಗ್ಬಿಟ್ಟಿದ್ವಿ ನಾವು, ಗೊತ್ತಾ? ಕ್ಯೂನೇ ಮೂವ್ ಆಗಿರಲಿಲ್ಲ, ಅಲ್ಲೇ ಉಳ್ಕೊಡಂಗೆ ಆಗ್ಬಿಟ್ಟಿದ್ದು. ಇಲ್ಲಿ ಪರವಾಗಿಲ್ಲ, ಎಷ್ಟು ಬೇಗ ಬೇಗ ಹೋಗ್ತಿದೆ ಅಂದರೆ ನಾವು ಬಂದಿದ್ದು ಮೇ ಬಿ ಒಂದು 5 ಮಿನಿಟ್ಸ್ ಆಗಿದೆ ಅನ್ಸುತ್ತೆ, ಆಲ್ರೆಡಿ ಇಷ್ಟು ಬಂದಿದ್ದೀವಿ. ಅನನ್ಯ ನೀನು ಎಷ್ಟನೇ ಟೈಮ್ ಇದು ಬಂದಿರೋದು? ಅದು ಏನಪ್ಪ ನೋಡಿದ್ರೆ ಬಂದಿದ್ದೀನೇನೋ ಅನ್ಸುತ್ತೆ. ನೆನಪೇ ಸಣ್ಣ ಹುಡುಗಿದ್ದಾಗ ಏನಾರ ಬಂದಿದ್ದೇನೋ ಗೊತ್ತಿಲ್ಲ, ನೆನಪಿಲ್ಲ ಅಂತ. ಆದರೆ ಬಂದಿದ್ದೀನೋ ನೋಡಿ. ನಿಮ್ಮ ಫಸ್ಟ್ ಟೈಮಾ? ಅವಳು ತೋರ್ಸೋದ್ಕಿಂತ ಮುಂಚೆನೆ ಹೇಳ್ತಾಳೆ. ನನ್ನ ಸೆಕೆಂಡ್ ಟೈಮ್ ಗೈಸ್. ರುಚಿ ಫಸ್ಟ್ ಟೈಮ್ ನಾವು ಬಂದಿರೋದು. ಅರ್ಪಿನಿಂದು ಫಸ್ಟ್ ಟೈಮ್. ಲಾಸ್ಟಿಗೆ ಹೇಳ್ತೀವಿ ಗೈಸ್ ಹೆಂಗಿದೆ ಅಂತ. ನಾನು ನೋಡಿದ್ದೀನಿ, ಫಸ್ಟ್ ಟೈಮ್ ನೋಡೋರು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಗೈಸ್ ನಾವು ಗೋವಾಗೆ ಫಸ್ಟ್ ಟೈಮ್ ಹೋಗಿದ್ದೆ. ಯಾವಾಗ ಗೊತ್ತಾ? ನಾನು 5th ಸ್ಟ್ಯಾಂಡರ್ಡು, ಇವಳು 3rd ಸ್ಟ್ಯಾಂಡರ್ಡು. ಅವಾಗ ನಾವು ಫಸ್ಟ್ ಟೈಮ್ ಗೋವಾ. ನೀನು ಫಸ್ಟ್ ಸ್ಟ್ಯಾಂಡರ್ಡಾ? ಇವಳು ಫಸ್ಟ್ ಸ್ಟ್ಯಾಂಡರ್ಡು, ನಾನು 3rd ಸ್ಟ್ಯಾಂಡರ್ಡು. ಅವಾಗ ಫಸ್ಟ್ ಟೈಮ್ ನಾವು ಗೋವಾಗೆ ಹೋಗಿದ್ದು. ನೆನಪೇ ಇಲ್ಲ, ಅದೇ ಮರ್ತಾ ಹೋಗ್ಬಿಟ್ಟಿದೆ. ಮತ್ತೆ ಇನ್ನೊಂದ್ಸತಿ ಹೋಗ್ಬೇಕು. ನೋಡೋಣ ಯಾವಾಗ ಹೋಗ್ತೀವಿ ಅಂತ ಅಲ್ವಾ? ನೆಕ್ಸ್ಟ್ ರುಚಿಯವರು ಸೌದತ್ತಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಏನೇನೋ ಪ್ಲಾನ್ ಆಗ್ತಿದೆ ಗೈಸ್ ಇಲ್ಲಿ ಟ್ರಿಪ್ಪಿಂದು. ಅಲ್ಲಿಗೆ ಹೋಗೋಣ ಇಲ್ಲಿಗೆ ಹೋಗೋಣ ನೆಕ್ಸ್ಟ್ ಫ್ರೀ ಆದಾಗ ಅಂತ. ನೋಡೋಣ ಎಲ್ಲಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಸಿಗ್ತೀವಿ. ಟ್ರಿಪ್ಸಿಗೆಲ್ಲ ಜೊತೆಗೆ ಸಿಗ್ತೀವಿ ನಾವೆಲ್ಲರೂ ಮತ್ತೆ. ನೆಕ್ಸ್ಟ್ ಎಲ್ಲಿಗೆ ಟ್ರಿಪ್ಪು? ಎಲ್ಲಿಗೆ ಹೋಗೋದು? ಇಲ್ಲಿ ನೋಡಿಲಿ, ಸೌದಡ್ಕು ಹಂಗಂತ ಅಂದ್ಕೊಂಡಿದ್ದೀವಿ. ಸರ್ಪಿ ನಿನಗೆ? ನನಗೂ ಅದೇ. ನೋಡೋಣ ನೆಕ್ಸ್ಟ್ ಅಲ್ಲಿಗೆ ಹೋಗೋದು ಪ್ಲ್ಯಾನ್ ಮಾಡ್ಕೊಂಡು ಯಾವಾಗ ಫ್ರೀ ಆಗ್ತೀವಿ ಎಲ್ರೂ ಅವಾಗ ಹೋಗೋಣ. ನಿನಗೆ?
ಸೌದಡ್ಬೇಕು. ಎಲ್ರಿಗೂ ಇಷ್ಟ, ಏನೋ ಗೊತ್ತಿಲ್ಲ ಸೌದತ್ತಿಗೆ ಹೋಗ್ಬೇಕಂತ. ಇವರೆಲ್ರಿಗೂ ಕನ್ಫ್ಯೂಷನ್ ಇತ್ತು. ರುಚಿ, ನಿನ್ಗೆ ಏನು ಕನ್ಫ್ಯೂಷನ್ ಇದೆ? ಇದು ಹುಲಿನ ಚೀತನೋ ಅಂತ, ಹುಲಿನ ಚಿರ್ತನೋ ಅಂತ. ಎಂಟ್ರೆನ್ಸಿಗೆ ಬಂದ್ವಿ, ಒಳಗಡೆ ಹೋಗ್ಬೇಕು. ಮನೇಲಿ ನಮ್ಮ ದರ್ಶನ ಮುಗೀತದಪ್ಪ. ಅವಳು ಹುಡುಕಿ ಹಿಡಿತೀವಿ. ತೀರ್ಥ ಕೊಡ್ತಾರೆ. ಇಷ್ಟು ಮುಗೀತು ಎಲ್ಲ ದರ್ಶನ ಮುಗಿಸ್ಕೊಂಡು ತೀರ್ಥ ತಗೊಂಡು ಹೋಗ್ತಾ ಇದ್ವಿ. ತೀರ್ಥ ತಗೊಳಕ್ ಬಂದಿದ್ದೀವಿ. ಅನನ್ಯ ಎಲ್ರಿಗೂ ಜಾಗ ಬಿಟ್ಕೊಂಡು ನಿಂತೋಳು. ಮುಗೀತು ದರ್ಶನ. ಹೆಂಗಿತ್ತು? ಸಾಕಾಗಿತ್ತು. ನೋಡ್ದ ಕರೆಕ್ಟಾಗಿ? ನೋಡಿದೆ. ದರ್ಶನ ಎಲ್ಲ ತುಂಬ ಚೆನ್ನಾಗಾಯ್ತು. ಇಲ್ಲೇನೋ ಇದು ನೋಡಿ, ದೇವ್ರದ್ದು ಚೆನ್ನಾಗಿದೆ. ವೆರಿ ನೈಸ್. ಹೋಗ್ಬಿಟ್ಟು ನನಗೋಸ್ಕರ ಕಾಯ್ತವ್ರು. ಎಲ್ಲ ತುಂಬ ಚೆನ್ನಾಗಾಯ್ತು ಗೊತ್ತಾ. ಇವಾಗ ಇಲ್ಲಿ ಫೋಟೋಸ್ ತೆಗೆಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದೆ ಟೆಂಪಲ್ ಮುಂದಗಡೆ ಇಲ್ಲಿದ್ದೀವಿ. ಫೋಟೋಸ್ ತೆಗೆಸ್ಕೊಂಡು ಊಟ ಮಾಡ್ಕೊಂಡು ಹೊಡ್ತೀವಿ ಅಷ್ಟೇ. ಅರ್ಪಿ, ದರ್ಶನ ಹೆಂಗಾಯ್ತು? ನೀನು ಫಸ್ಟ್ ಟೈಮ್ ಅಲ್ವಾ ನೋಡಿದ್ದು? ಚೆನ್ನಾಗಿತ್ತಾ ದರ್ಶನ? ಚೆನ್ನಾಗಾಯ್ತಾ? ಪ್ಲಸ್ ಏನು ಗೊತ್ತಾ, 1/2 ಅವರಲ್ಲಿ ನಮ್ಮ ಪೂರ್ತಿ ದರ್ಶನ ಮುಗ್ದೇ ಹೋಯ್ತು. ನಾವು ಹೋಗಿದ್ದು 11:27 ಆಯಿತು. ಒಳಗಡೆ ನಾವು ಅಂದರೆ ಕ್ಯೂ ಸ್ಟಾರ್ಟ್ ಆಗಬೇಕಲ್ಲ 11:27 ಇತ್ತು. ನಾವು ಹೋದಾಗ ಮುಗ್ದಾಗ 12 o'clock ಏನೋ ಆಗಿತ್ತು. ಅಷ್ಟೇ ನಮ್ಮ ದರ್ಶನ ಮುಗ್ದೋಯ್ತು. ಎಷ್ಟು ಬೇಗ ಆಗೋಯ್ತು ಗೊತ್ತಾ. ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ. ಬಟ್ ಫುಲ್ಲು ರಶ್ ಇದೆ ನೋಡಿ. ಇಲ್ಲಿ ತುಂಬ ಜನ ಇದ್ದಾರೆ. ಅನನ್ಯ, ಎಷ್ಟು ಜನ ಇದ್ದಾರೆ? ಊಟ ಮಾಡಕ್ಕೆ ಕೂತಿದ್ವಿ. ರುಚಿ ಸ್ವಲ್ಪ ನೋಡಿ ಹೆಂಗ್ ಓಡ್ತವ್ರೆ ಅಂತ. ಅನನ್ಯ, ಊಟ ಎಲ್ಲ ಆಯ್ತು, ಹೊಡ್ತೀವಿ ಇವಾಗ. ಇವ್ರು ಇಲ್ಲೇ ಇದ್ದಾರೆ, ಬನ್ನಿ ಹೋಗೋಣ. ಫೋಟೋಗ್ರಫಿ ನೋಡಿ ಇಲ್ಲಿ. ಅಮ್ಮ ಎಲ್ಲಿ? ಬಾರಮ್ಮ ಹೋಗೋಣ.
ಹೆಂಗಿತ್ತಮ್ಮ ಪ್ರಸಾದ? ಚೆನ್ನಾಗಿತ್ತು. ಚೆನ್ನಾಗಿತ್ತು. ಪ್ರಸಾದ ಹೆಂಗಿದ್ರು ಚೆನ್ನಾಗಿದ್ದೇ ಇರುತ್ತೆ ಅಲ್ವಾ. ನಿಮ್ಮ ಯಾವುದೇ ಆಂಡ್ರಾಯ್ಡ್ ಮೊಬೈಲ್ಗಳಿಗೆ ಟೆಂಪರ್ ಗ್ಲಾಸ್ ಹಾಕಿಕೊಡಲಾಗುವುದು. ಒಂದು ಟೆಂಪರ್ ಗ್ಲಾಸ್ಗೆ ಒಂದು ಇಯರ್ಫೋನ್ ಉಚಿತವಾಗಿ ಪಡೆಯಿರಿ. ಒಂದು ಟೆಂಪರ್ ಗ್ಲಾಸ್ಗೆ 10 ರೂಪಾಯಿ. ಇಲ್ಲಿ ಇವಳು ಸ್ಟಾಪ್ ಆಗ್ತಾಳೆ. ಏನ್ ನೋಡ್ತಿದ್ಯಾ? ತಗೋ ನೋಡೋಗು. ಏನು ತಗೊಳಲ್ಲ, ಸುಮ್ಮನೆ ನೋಡ್ತಾಳೆ. ಊಟಕ್ಕೆ ಸ್ಟಾಪ್ ಕೊಟ್ಟಿದ್ದೇವೆ ನೋಡಿ. ಇಲ್ಲಿ ನೋಡಿ ನಮ್ಮ ಹುಡುಗಿರ್ನ. ಏನಾಯ್ತು? ಎಲ್ಲ ಕವರ್ ಆಗ್ಬಿಟ್ಟವ್ರೆ ಫುಲ್ ಸ್ವೆಟರ್ಸ್ ಅಲ್ಲಿ ನೋಡಿ. ಜಾಸ್ತಿ ಹೋಟೆಲ್ ಹುಡುಗ ಬಂದವನೇ ನಮ್ಮ ಪಿಕ್ ಮಾಡಕ್ಕೆ ನೋಡ್ರಿ. ಇಲ್ಲಿ ಹೋಗ್ತಾ ಇದೀವಿ. ಹೆಂಗಿತ್ತು ಜರ್ನಿ? ಇವಳಿಗೆ ಟರ್ನ್ ಮಾಡೋದ್ಕಿಂತ ಮುಂಚೆನೆ ಹೇಳ್ಬಿಡ್ಬೇಕು, ಇಲ್ಲಾಂದ್ರೆ ತೋರಿಸ್ತೀನಿ ಅಂತ. ಚೆನ್ನಾಗಿತ್ತು ಗೈಸ್ ನೋಡಿ. ಇಲ್ಲಿ ಮನೆಗೆ ಹೋಗಿ ಬ್ಲಾಗ್ ಎಂಡ್ ಮಾಡ್ತೀನಿ. ಸಾಕಾಗ್ಬಿಟ್ಟೈತೆ, ಮಲ್ಕೊಬಿಡ್ತೀವಿ. ಹಲೋ ಗೈಸ್, ಇಟ್ಸ್ 9:30 ನಾವು 9ಗೆ ರೀಚ್ ಆಗಿದ್ವಿ. ಋತು ಬಂದು ಪಿಕ್ ಮಾಡ್ಕೊಬಂದ. ನೀವೆಲ್ಲರೂ ನೋಡಿರೋ ಹಾಗೆ ಇಟ್ ವಾಸ್ ಸಚ್ ಎ ಬ್ಯೂಟಿಫುಲ್ ಡೇ. ಸೋ ಬ್ಲೆಸ್ಡ್. ಆ ನೇಚರಲ್ಲಿ ಇದ್ದಾಗ ಆ ಫೀಲೇ ಡಿಫ್ರೆಂಟ್ ಆಗಿರುತ್ತೆ. ನನಗೆ ಪರ್ಸ್ನಲಿ ನೇಚರಲ್ಲಿ ಇರೋದು ಸಿಕ್ಕಾಪಟ್ಟೆ ಇಷ್ಟ. ನನಗೆ ತುಂಬ 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 ಇಷ್ಟಪಡ್ತೀನಿ. ನನಗೆ ಗ್ರೀನರಿ, ನೇಚರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಅದನ್ನ ಹೇಳ್ಕೊಳಕ್ಕಾಗೋದೇ ಇಲ್ಲ ಅನಿಸುತ್ತೆ ವರ್ಡ್ಸಲ್ಲಿ. ನಾನು ಆಲ್ರೆಡಿ ಹೋಗಿದ್ದೀನಿ, ಬಟ್ ಮತ್ತೆ ಹೋದಾಗಲೂ ಆ ನೇಚರ್ ಜೊತೆ ಇದ್ದಾಗ ಆಗೋ ಖುಷಿನೇ ಬೇರೆ, ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಆ್ಯಂಡ್ ದಟ್ಸ್ ಆಲ್ ಗೈಸ್. ಇಟ್ ವಾಸ್ ಸಚ್ ಎ ಬ್ಯೂಟಿಫುಲ್ ಡೇ. ನನಗೆ ನಿಜವಾಗ್ಲೂ ಎಷ್ಟು ಖುಷಿ ಆಗುತ್ತೆ ಅಂತಂದರೆ ಆ ಥರ ನೇಚರಲ್ಲಿ ಇದ್ದು ಬಂದಾಗ ಆ ಒಂದು ಗ್ರೀನರಿಯಲ್ಲಿ ಆ ಫೀಲೇ ಡಿಫ್ರೆಂಟ್ ಆಗಿರುತ್ತೆ. ಆ ವೆದರ್, ಕ್ಲೈಮೇಟಲ್ಲಿ ಇಟ್ ವಾಸ್ ಸೋ ಬ್ಯೂಟಿಫುಲ್. ನಾನು ಅಂದ್ಕೊಂಡಿದ್ದೆ ಮೇ ಬಿ ಸ್ವಲ್ಪ ರೈನಿ ಇರ್ಬೋದು, ಮಳೆ ಬರ್ಬೋದೇನೋ ಅಂತ, ರೈನಿ ಸೀಸನ್ ಅಂತ ಹೇಳಿಬಿಟ್ಟು. ಬಟ್ ನೋ, ಮಳೆ ಇರಲಿಲ್ಲ. ಕ್ಲೈಮೇಟ್ ಸಕ್ಕತ್ತಾಗಿತ್ತು. ಒಂದು ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ಪರ್ಸ್ನಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಎಲ್ಲರೂ ಎಂಜಾಯ್ ಮಾಡಿದ್ವಿ ಅಫ್ಕೋರ್ಸ್. And that's all for the day guys. Thank you for watching and please do like, share, comment and subscribe.